ನಮಸ್ಕಾರ ಮೋಟೋ ಟೆಕ್ ಕನ್ನಡ ವೀಕ್ಷಕರೇ, ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟೆಡ್ ವರ್ಷನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಕಾರು ಲಾಂಚ್ ಆದಾಗಲಿಂದ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರು ರಿವ್ಯೂ ಮಾಡಿ ಅಂತ. ಫೈನಲಿ ಕೈಗೆ ಸಿಕ್ಕಿದೆ, ರಿವ್ಯೂ ಮಾಡ್ತಾ ಇದ್ದೀನಿ, ಡ್ರೈವ್ ರಿವ್ಯೂನೇ ಮಾಡ್ತಾ ಇದ್ದೀನಿ. ಈ ಗಾಡಿನಲ್ಲಿ ಸಾಕಷ್ಟು ಸ್ಪೆಷಾಲಿಟೀಸ್ ಇದೆ, ಫೀಚರ್ ಲೋಡೆಡ್ ಆಗಿದೆ. ಮೊದಲೇ ಟಾಪ್ ಸೆಲ್ಲಿಂಗ್ ಆಗಿತ್ತು, ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ಆಗಿತ್ತು ಹ್ಯುಂಡೈನಲ್ಲಿ. ಈಗ ಇನ್ನೂ ಜಾಸ್ತಿ ಫೀಚರ್ಸ್ನ ಆ್ಯಡ್ ಮಾಡಿರೋದ್ರಿಂದ ಸಕ್ಕತ್ತಾಗಿದೆ ಗಾಡಿ ಓಡಿಸೋದಕ್ಕೆ, ನೋಡೋದಕ್ಕೆ. ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಏನೆಲ್ಲ ಫೀಚರ್ಸ್ ಇದೆ, ಯಾವ ವೇರಿಯಂಟ್ ನಿಮಗೆ ಸೂಟ್ ಆಗುತ್ತೆ, ಇದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಈ ಗಾಡಿನ ಪ್ರೊವೈಡ್ ಮಾಡಿದಂಥ ನಮ್ಮ KPR ಹ್ಯುಂಡೈ ಶೋರೂಮ್ಗೆ ಥ್ಯಾಂಕ್ಸ್ ಹೇಳ್ತಾ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ಹ್ಯುಂಡೈ ವೆಹಿಕಲ್ಸ್ನ ಪರ್ಚೇಸ್ ಮಾಡಬೇಕು ಅಥವಾ ವೆನ್ಯೂ ವೆಹಿಕಲ್ನೇ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ KPR ಹ್ಯುಂಡೈ ಶೋರೂಮ್ ಬ್ರಾಂಚಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಿಮ್ಮ ಹತ್ತಿರದ ಬ್ರಾಂಚಸ್ನ ವಿಸಿಟ್ ಮಾಡಿ ನಿಮ್ಮ ಫೇವ್ರೇಟ್ ಹ್ಯುಂಡೈ ಕಾರ್ನ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ಬಟ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ಆಫ್ ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್. ಮೋಟೋ ಟೆಕ್ ಕನ್ನಡ. ಸೊ ಫೈನಲಿ ಕಣ್ಣ ಮುಂದೆ ಇದೆ ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ವರ್ಷನ್. ಸೊ ಈ ಗಾಡಿ ಬಂದು ಸ್ನೇಹಿತರೆ ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ ಹ್ಯುಂಡೈಗೆ. ಯಾಕೆಂದರೆ ಕ್ರೆಟಾ ಗಾಡಿ ಬಂದು ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ನಿಮ್ಗೆ ಗೊತ್ತೇ ಇದೆ. ಅದಾದ ಮೇಲೆ ಕ್ರೆಟಾ ಬಿಟ್ಟರೆ ಸೆಕೆಂಡ್ ಮೋಸ್ಟ್ ಟಾಪ್ ಸೆಲ್ಲಿಂಗ್ ಕಾಂಪ್ಯಾಕ್ಟ್ SUV ಅಂದರೆ ಅದು ಹ್ಯುಂಡೈ ವೆನ್ಯೂ. ಸೊ ಆ ಒಂದು ಗಾಡಿಗೆ ಫೇಸ್ ಲಿಫ್ಟ್ನ ಕೊಟ್ಟಿದ್ದಾರೆ ಹ್ಯುಂಡೈ ಅವರು. 2019ನಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಲಾಂಚ್ ಆಯಿತು ಈ ಗಾಡಿ. 2022ನಲ್ಲಿ ಅದಕ್ಕೊಂದು ಫೇಸ್ ಲಿಫ್ಟ್ನ ಕೊಟ್ಟರು. ಈಗ ನೀವು ನೋಡ್ತಾ ಇರೋದು ಸೆಕೆಂಡ್ ಫೇಸ್ ಲಿಫ್ಟು ನವೆಂಬರ್ 2025ನಲ್ಲಿ ಕೊಟ್ಟಿದ್ದು. ಸೊ ಇದಕ್ಕೆ ಇನ್ನೂ ಜಾಸ್ತಿ ನಿಮಗೆ ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಕ್ಯಾಬಿನ್ ಸ್ಪೇಸ್ ಇನ್ನೂ ಜಾಸ್ತಿ ಆಗಿದೆ. ಮೇಲೆ ನೋಡೋದಕ್ಕೆ ಹ್ಯುಂಡೈ ವೆನ್ಯೂ ಆಗಿದ್ರು ಕೂಡ ಒಳಗಡೆ ಇದರಲ್ಲಿ ಯೂಸ್ ಮಾಡಿರುವಂಥ ಫ್ರೇಮ್ ಬಂದು ಕಿಯಾ ಸಿರೋಸ್ದು. ಎಸ್, ಕಿಯಾ ಸಿರೋಸಲ್ಲಿ ಯೂಸ್ ಮಾಡಿದಂಥ 5 ಸ್ಟಾರ್ ಕ್ರ್ಯಾಶ್ ಸೇಫ್ಟಿ ರೇಟಿಂಗ್ನ ಕೊಟ್ಟಿದ್ರಲ್ಲ, ಸೊ ಅದೇ ಥರದ ಫ್ರೇಮ್ನ ಯೂಸ್ ಮಾಡಿದ್ದಾರೆ. ಸಖತ್ತು ರಿಜಿಡಿಟಿ, ತುಂಬಾ ಸ್ಟ್ರೆಂತ್ ಚೆನ್ನಾಗಿದೆ ಈ ಒಂದು ಫ್ರೇಮ್ದು. ಆ್ಯಂಡ್ ಕ್ಯಾಬಿನ್ ಸ್ಪೇಸ್ ಕೂಡ ಇದರಿಂದ ಎನ್ಹ್ಯಾನ್ಸ್ ಆಗಿದೆ ಅಂದರೆ ತಪ್ಪಾಗೋದಿಲ್ಲ. ಒನ್ ಬೈ ಒನ್ ಇದ್ರ ಬಗ್ಗೆ ತಿಳಿಸ್ತೀನಿ ನಾನು. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಕೀ ಫಾಬ್, ನೀವು ನೋಡ್ತಾ ಇದ್ದೀರಾ ಕೀ ಫಾಬ್ನೇ ಸಖತ್ ಪ್ರೀಮಿಯಮ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೀವು ಆಲ್ಮೋಸ್ಟ್ ಒಂದು 30-40 ಲಕ್ಷ ಹ್ಯುಂಡೈ ಕಾರ್ಸಲ್ಲಿ ನೋಡ್ತಿದ್ದಂಥ ಕೀ ಫಾಬ್ನೇ ಇದರಲ್ಲೂ ಕೂಡ ನೋಡ್ಬೋದು. ಆ್ಯಂಡ್ ಹಾಗೆಯೇ ಫ್ರಂಟಲ್ಲಿ ಇರೋವಂಥ ಲುಕ್ಸ್ ಇದೆಯಲ್ಲ, ಟಿಪಿಕಲ್ ಈಗ ಎಕ್ಸ್ಟರ್ ಆಗಿರ್ಬೋದು, ಆಲ್ಕಜಾರ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಈ ಥರದ ಸಿಮಿಲರ್ ಡಿಸೈನ್ ಲ್ಯಾಂಗ್ವೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹ್ಯುಂಡೈ ಅವರು. ಸ್ಟಾರ್ಟಿಂಗ್ ಫ್ರಂಟ್ ಲುಕ್ಸ್ನ ಚೆಕ್ಔಟ್ ಮಾಡೋಣ. ಈ ಒಂದು LED ಬಾರ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿಂದ ವೆಹಿಕಲ್ ಫುಲ್ ವಿಡ್ತ್ ಕ್ಯಾರಿ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಲಿಟ್ ಆದಾಗ. ಆ್ಯಂಡ್ LED ಹೆಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ. LED DRLs ಇಲ್ಲಿ ಬರುತ್ತೆ. ಆ್ಯಂಡ್ ನಿಮ್ಮ ಟರ್ನ್ ಇಂಡಿಕೇಟರ್ಸ್ ಇಲ್ಲಿ ಕೊಟ್ಟಿರೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರಂಟ್ ಗ್ರಿಲ್ ಪೋರ್ಷನ್ ಬಂದು ತುಂಬ ಹೈಲೈಟಿಂಗ್ ಆಗಿದೆ, ಗಾಡಿಯ ಲುಕ್ಸ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಫ್ರಂಟಲ್ಲಿ ಇಲ್ಲಿ ಕ್ಯಾಮ್ರಾನು ಕೂಡ ಕೊಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ ಆಪ್ಷನ್ ಇರೋದ್ರಿಂದ ತುಂಬಾ ಫೀಚರ್ ಲೋಡೆಡ್ ಅಂತಲೇ ಹೇಳಬೇಕು. ಆ್ಯಂಡ್ ಫ್ರಂಟ್ ಬಂಪರ್ ಇದೆಯಲ್ಲ, ಇಲ್ಲಿ ಈ ಫ್ರಂಟ್ ಬಂಪರ್ ಡಿಸೈನ್ ಸ್ವಲ್ಪ ಬೋಲ್ಡ್ ಆಗಿ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಂಟ್ ನೋಡಿದಾಗ ಸ್ವಲ್ಪ ಎಕ್ಸ್ಟರ್ ಲುಕ್ಸ್ ಕೊಡ್ಬೋದು ನಿಮಗೆ, ಬಟ್ ಗ್ರಿಲ್ಲು ಮತ್ತು ಆ ಕೆಳಗಡೆ ಬಂಪರ್ನ ನೋಡಿದಾಗ ಕಂಪ್ಲೀಟ್ ಚೇಂಜ್ ಓವರ್ ಅನಿಸುತ್ತೆ. ಆ್ಯಂಡ್ ಸೈಡಲ್ಲಿ ಕೂಡ ಈ ಒಂದು ಡಿಸೈನ್ ಕೊಟ್ಟಿರೋದ್ರಿಂದ ಏರ್ ಪಾಸ್ ಆಗುತ್ತೆ ನಿಮ್ಮ ಟೈರ್ಸ್ಗೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಒಂದು ಗಾಡಿಯ ಕ್ಯಾರೆಕ್ಟರ್ಗೆ. ಆ್ಯಂಡ್ ಇದರಲ್ಲಿ ADAS ಕೂಡ ಕೊಟ್ಟಿದ್ದಾರೆ. ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ಲೆವೆಲ್ 2 ADAS ಸಿಗುತ್ತೆ. ಅದರಲ್ಲಿ 16 ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಕೊಲಿಷನ್ ಅಸಿಸ್ಟ್ ಆಗಿರ್ಬೋದು, ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಆ ಥರದ 16 ಫೀಚರ್ಸ್ನ ನಿಮಗೆ ಆ್ಯಡ್ ಮಾಡಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಇದರಲ್ಲಿ ಕೊಟ್ಟಿರುವಂಥ ಟೈರ್ಸ್ ಬಂದು 16 ಇಂಚ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಬೇಸಿಕ್ ವೇರಿಯಂಟ್ ಏನಾದರೂ ತೊಗೋತೀರಾ ಅಂದರೆ ನಿಮಗೆ 15 ಇಂಚ್ ವೀಲ್ ಸಿಗುತ್ತೆ. ಎನ್ಲೈನ್ ವರ್ಷನ್ ತೊಗೋತೀರಾ ಅಂದರೆ 17 ಇಂಚ್ ಸಿಗುತ್ತೆ. ಇದರಲ್ಲಿ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ 16 ಇಂಚ್ದು. ಆ್ಯಂಡ್ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. 190 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ತುಂಬಾ ಸಫಿಷಿಯೆಂಟ್ ಅದು ನಿಮ್ಮ ರೆಗ್ಯುಲರ್ ರೈಡ್ಸ್ಗೆ. ಆಗಲೇ ಹೇಳಿದ್ನಲ್ಲ ಕಿಯಾ ಸಿರೋಸ್ನ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿರೋದು ಅಂತ. ಸೊ ಹಾಗಾಗಿ ನಿಮಗೆ ಈ ವಿಂಡೋ ವಿಡ್ತಾಗಿರ್ಬೋದು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಒಳಗಡೆ ಕುತ್ಕೊಂಡಾಗ ಕ್ಯಾಬಿನ್ ಫೀಲು ತುಂಬಾ ಚೆನ್ನಾಗಿ ಅನಿಸುತ್ತೆ, ಸ್ಪೇಷಿಯಸ್ ಅಂತ ಅನಿಸುತ್ತೆ. ರೂಫ್ ರೈಲ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕ್ವಾರ್ಟರ್ ಪ್ಯಾನಲಲ್ಲಿ ಈ ಗ್ಲಾಸ್ ಕೊಟ್ಟಿರೋದ್ರಿಂದ ಇದನ್ನು ನೀವು ಸಿರೋಸಲ್ಲಿ ನೋಡ್ತಿದ್ರಿ, ಅದೇ ಥರದ ಎಲಿಮೆಂಟ್ನ ಇಲ್ಲೂ ಕೂಡ ಆ್ಯಡ್ ಮಾಡಿದ್ದಾರೆ. ಹಿಂದೆ ಕೂತ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ವೆನ್ಯೂ ಬ್ಯಾಡ್ಜಿಂಗ್ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಕ್ವಾರ್ಟರ್ ಪ್ಯಾನಲಲ್ಲಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಓವರ್ ಆಲ್ ಅಪೀಲ್ ಗಾಡಿದು ತುಂಬಾ ಚೆನ್ನಾಗಿದೆ. ಈ ಒಂದು ಹ್ಯಾಂಡಲ್ ನೋಡ್ತಾ ಇದ್ದೀರಾ ನೀವು, ಹ್ಯಾಂಡಲಲ್ಲಿ ಕೀಲೆಸ್ ಎಂಟ್ರಿ ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ತುಂಬಾ ಪ್ರೀಮಿಯಮ್ ಆಗಿ ಕೊಟ್ಟಿದ್ದಾರೆ. ಆ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಎಷ್ಟು ಫೀಚರ್ಸ್ನ ಆ್ಯಡ್ ಮಾಡ್ಬೋದು ಅದನ್ನು ತುಂಬಿಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ ಈ ಒಂದು ಗಾಡಿನಲ್ಲಿ. ಆ್ಯಂಡ್ ರೇರ್ ವ್ಯೂ ಚೆಕ್ಔಟ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡಿ. ಫ್ರಂಟ್ ಎಷ್ಟು ಚೆನ್ನಾಗಿದೆಯೋ ರೇರ್ ಕೂಡ ಅಷ್ಟೇ ಚೆನ್ನಾಗಿದೆ. ಎಷ್ಟೊಂದು ಗಾಡಿಗಳಲ್ಲಿ ಫ್ರಂಟ್ ಚೆನ್ನಾಗಿ ಕೊಟ್ಟು ರೇರ್ ಚೆನ್ನಾಗಿ ಕೊಟ್ಟರಲ್ಲ, ಬಟ್ ಇದರಲ್ಲಿ ಫ್ರಂಟ್ ರೇರ್ ಸೈಡ್ ಯಾವ ಆ್ಯಂಗಲಿಂದ ಗಾಡಿ ನೋಡಿದ್ರು ಕೂಡ
ಗಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ವೆನ್ಯೂ ಬ್ಯಾಡ್ಜಿಂಗ್ ಒಳಗಡೆ ಎಂಬೋಸ್ ಆಗಿದೆ, ಮೇಲ್ಗಡೆ ಗ್ಲಾಸ್ ಫಿನಿಶ್ನ ಕೊಟ್ಟಿದ್ದಾರೆ. LED ಟೈಲ್ ಲ್ಯಾಂಪ್ಸ್ನ ನೀವು ಇಲ್ಲಿ ನೋಡ್ಬೋದು, ಉದ್ದವಾಗಿ ತುಂಬಾ ಚೆನ್ನಾಗಿದೆ, ಅದು ಲಿಟ್ ಆದಾಗ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಾಗೆ ಇದು 1 ಲೀಟರ್ ಟರ್ಬೋ ವೇರಿಯಂಟ್ ಆಗಿರೋದ್ರಿಂದ ಟರ್ಬೋ ಬ್ಯಾಡ್ಜಿಂಗ್ನ ನೀವು ಇಲ್ಲೇ ನೋಡಬಹುದು. ಆ್ಯಂಡ್ ಬಂಪರ್ ಕೂಡ ಹಿಂದ್ಗಡೆ ಬ್ರಷ್ಡ್ ಅಲ್ಯೂಮಿನಿಯಂ ಫೀಲಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಬೋಲ್ಡ್ ಆಗಿ ಕಾಣ್ತಾ ಇದೆ. ರೇರ್ ರಿವರ್ಸ್ ಕ್ಯಾಮ್ರಾ ಲೈಟ್ ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಪ್ರಾಕ್ಟಿಕಾಲಿಟಿ ವೈಸ್ ತುಂಬಾ ಹೆಲ್ಪ್ಫುಲ್. ಅದು ತುಂಬ ಎತ್ತರದಲ್ಲಿ ಕೊಡೋದಕ್ಕಿಂತ ಕೆಳಗಡೆ ಕೊಟ್ಟಿರೋದ್ರಿಂದ ನಿಮಗೆ ವಿಸಿಬಿಲಿಟಿ ಇನ್ನೂ ಚೆನ್ನಾಗಿದೆ. ಹಾಗೆ ಇನ್ನಷ್ಟು ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಮೇಲೆ ನಿಮಗೆ ಶಾರ್ಕ್ ಫಿನ್ ಆ್ಯಂಟೆನನ್ನು ಕೊಟ್ಟಿದ್ದಾರೆ, ಹಾಗೆ ಒಂದು ಸ್ಪೋರ್ಟಿವ್ ಲುಕಿಂಗ್ ಸ್ಪಾಯ್ಲರ್ನ ಕೊಟ್ಟಿದ್ದಾರೆ. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ಸ್ ಇದೆ, ರೇರ್ ಡಿಫಾಗರ್, ಹಾಗೆಯೇ ವೈಪರ್ ಕೂಡ ಬರುತ್ತೆ. ದೊಡ್ಡದಾಗಿ ಹ್ಯುಂಡೈ ಬ್ಯಾಡ್ಜಿನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಲುಕ್ಸ್ ತುಂಬಾ ಚೆನ್ನಾಗಿದೆ. ಬೂಟ್ ಸ್ಪೇಸ್ನ ಚೆಕ್ಔಟ್ ಮಾಡೋಣ ಯಾವ ರೀತಿ ಇದೆ ಅಂತ. ಇಲ್ಲೇ ಒಂದು ಬಟನ್ನ ಕೊಟ್ಟಿದ್ದಾರೆ, ಮ್ಯಾನ್ಯುಯಲ್ ಆಗಿ ನೀವು ಅದನ್ನು ಓಪನ್ ಮಾಡಬೇಕಾಗತ್ತೆ. 375 ಲೀಟರ್ ಬೂಟ್ ಸ್ಪೇಸ್ನ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಆರಾಮಾಗಿ ನೀವು ನಿಮ್ಮ ಡೇ ಟು ಡೇ ಲಗೇಜಸ್ನ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಸೀಟ್ಸ್ ಬಂದು 60-40 ರೇಷನಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ. ಸೊ ನೀವೇನಾದರೂ ಸೀಟ್ಸ್ನ ಫ್ಲಾಟ್ ಬೆಡ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಬೂಟ್ ಸ್ಪೇಸ್ನ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಈ ಒಂದು ಸ್ಟೋರೇಜ್ ಸ್ಪೇಸ್ ತುಂಬಾ ಸಫಿಷಿಯೆಂಟು. ಆ್ಯಂಡ್ ಇಲ್ಲಿ ನಿಮಗೆ ಸ್ಪೇರ್ ವೀಲ್ ಟೈರ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಸೊ ಸ್ಪೇರ್ ವೀಲ್ ಕೂಡ ಬರ್ತಾ ಇದೆ. ಸೊ ಏನು ಬೇಕು ಗಾಡಿನಲ್ಲಿ ಎಲ್ಲ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಆಯಿತು, ಈಗ ಇಂಟೀರಿಯರ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಗಾಡಿ ಓಪನ್ ಮಾಡ್ತಿದ್ದಾಗೆ ಈ ಒಂದು ಪ್ರೀಮಿಯಂ ಲುಕಿಂಗ್ ಇಂಟೀರಿಯರ್ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ಈ ಒಂದು ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಗಿದೆ. ಯೂಶಲಿ ಎಷ್ಟೊಂದು ಗಾಡಿಗಳಲ್ಲಿ ಬೀಚ್ ಕಲರು ಕೊಟ್ಬಿಟ್ಟು ಮುಗಿಸ್ಬಿಡ್ತಾರೆ ಡ್ಯುಯಲ್ ಟೋನ್ ಅಂತ ಹೇಳ್ಬಿಟ್ಟು, ಅದು ತುಂಬ ಡಸ್ಟ್ ಅಥವಾ ಧೂಳನ್ನ ಅಟ್ರಾಕ್ಟ್ ಮಾಡುತ್ತೆ. ಈ ಗಾಡಿನಲ್ಲಿ ಆ ಪ್ರಾಬ್ಲಮ್ ಇರೋದಿಲ್ಲ. ಲುಕಿಂಗ್ ಪ್ರೀಮಿಯಂ, ಯಾಕೆ ಅಂದರೆ ಇದರಲ್ಲಿ ಡಾರ್ಕ್ ಬ್ಲೂ ಜೊತೆ ಈ ಒಂದು ಶೇಡ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಟೆಕ್ಸ್ಚರ್ ಬಂದು ನನಗೆ ತುಂಬ ಇಷ್ಟ ಆಯಿತು. ಟೆರಾಜೋ ಟೆಕ್ಸ್ಚರ್ ಅಂತ ಹೇಳ್ತಾರೆ ಇದನ್ನು. ಟೆರಾಜೋ ಟೆಕ್ಸ್ಚರ್ ಡ್ಯಾಶ್ನ ನಿಮಗೆ ಎಲ್ಲ ಕಡೆ ಕೊಟ್ಟಿದ್ದಾರೆ ವೆಹಿಕಲಲ್ಲಿ. ನಿಜವಾಗ್ಲೂ ಹ್ಯುಂಡೈ ಅವರು ವರ್ಕ್ ಮಾಡಿದ್ದಾರೆ ವೆನ್ಯೂನ ಮಾರ್ಕೆಟಿಗೆ ತರೋದ್ರಲ್ಲಿ. ಸುಮ್ಮನೆ ಏನೋ ಒಂದು ಫೇಸ್ ಲಿಫ್ಟ್ ಮಾಡಿಬಿಟ್ಟು ಬಂಪರು ಹೆಡ್ಲೈಟ್ ಚೇಂಜ್ ಮಾಡಿ ಬಿಟ್ಟಿಲ್ಲ ಮಾರ್ಕೆಟ್ಗೆ. ಎಲ್ಲ ವಿಚಾರದಲ್ಲೂ ವರ್ಕ್ ಮಾಡಿದ್ದಾರೆ, ಅದು ಎದ್ದು ಕಾಣ್ತಾ ಇದೆ ಎಲ್ಲ ಕಡೆ. ಆ್ಯಂಡ್ ಇಲ್ಲಿ ನಿಮಗೆ ನಿಮ್ಮ ಪವರ್ ವಿಂಡೋ ಕಂಟ್ರೋಲ್ಸ್ ಹಾಗೆ ORVM ಕಂಟ್ರೋಲ್ಸ್ ಬರ್ತಾ ಇದೆ. ಹಾಗೆಯೇ ನಿಮ್ಮ ಡೋರ್ ಪ್ಯಾಡ್ಸಲ್ಲಿ 1 ಲೀಟರ್ ಬಾಟಲ್ನ ಆರಾಮಾಗಿ ಇಟ್ಕೊಳ್ಳುವಂಥ ಸ್ಟೋರೇಜ್ ಸ್ಲಾಟ್ನ ಕೂಡ ಕೊಟ್ಟಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಅದು. ಎಲ್ಲ ಡೋರ್ ಪ್ಯಾಡ್ಸಲ್ಲೂ ಕೂಡ 1 ಲೀಟರ್ ಬಾಟಲ್ ಇಟ್ಕೊಳ್ಳುವಂಥ ಸ್ಟೋರೇಜ್ ಕೆಪಾಸಿಟಿ ಇರುವಂಥ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ. ಹಾಗೆ 8 ಬೋಸ್ ಪ್ರೀಮಿಯಂ ಸ್ಪೀಕರ್ಸ್ನ ಆಫರ್ ಮಾಡಿದ್ದಾರೆ ಈ ಒಂದು ವೆಹಿಕಲ್ಲಿ. ಸಕ್ಕತ್ತಾಗಿ ಸೌಂಡ್ ಆಗುತ್ತೆ ಅದು. ಹೇಳಿ ಬೋಸ್ ಕಂಪ್ನಿದಲ್ವಾ, ಒಂದಲ್ಲ ಎರಡಲ್ಲ 8 ಸ್ಪೀಕರ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಡ್ರೈವ್ಸ್ ಸಖತ್ತಾಗಿರುತ್ತೆ. ಹಾಗೆ ಸೀಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಫ್ರಂಟಲ್ಲಿರುವಂಥ 2 ಸೀಟ್ ಬಂದು ವೆಂಟಿಲೇಟೆಡ್ ಸೀಟ್ಸ್ ಆಗಿದೆ. ನೋಡಿ ಪರ್ಫೋರೇಷನ್ಸ್ ನೀವು ನೋಡ್ತಾ ಇದ್ದೀರಾ. ವೆಂಟಿಲೇಟೆಡ್ ಸೀಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ 4-ವೇ ಪವರ್ ಅಡ್ಜಸ್ಟಬಲ್ ಸೀಟ್ಸ್ನ ಕೊಟ್ಟಿದ್ದಾರೆ ಡ್ರೈವರ್ಗೆ ಮಾತ್ರ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಿಮ್ಮ ಸೀಟ್ನ ಫ್ರಂಟ್ ಬ್ಯಾಕ್ ಹಾಗೆ ಹಿಂದೆ ರಿಕ್ಲೈನ್ ಇದೆಯಲ್ಲ ಅದನ್ನು ಫ್ರಂಟ್ ಬ್ಯಾಕ್ ಮಾಡ್ಕೋಬೋದು. ಹೈಟ್ನ ಇಲ್ಲೇ ನೀವು ಮ್ಯಾನ್ಯಲ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಸೀಟ್ ಡಿಸೈನ್ ನೋಡಿ, ನೀವು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ವೆನ್ಯೂ ಅಂತ ಪ್ರಿಂಟ್ ಮಾಡಿದ್ದಾರೆ. ಸೊ ಸೀಟ್ ಡಿಸೈನು ಕೂಡ ಡಿಸ್ಟಿಂಗ್ವಿಶ್ ಆಗಿ ಕಾಣುತ್ತೆ. ಆ್ಯಂಡ್ ತುಂಬ ಪ್ರೀಮಿಯಂ ಲುಕಿಂಗ್ ಅಂತಲೇ ಹೇಳಬೇಕು. 10-15 ಲಕ್ಷ ಗಾಡಿಯಲ್ಲಿ ಈ ಥರದ ಪ್ರೀಮಿಯಂನೆಸ್ ತುಂಬ ಕಮ್ಮಿ ಗಾಡಿಗಳು ಆಫರ್ ಮಾಡೋದು. ಅದು ಕಿಯಾ ಆ್ಯಂಡ್ ಹ್ಯುಂಡೈ ಅವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಒಳಗಡೆ ಕೂತ್ಕೊಂಡಿದ್ದು ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಓಕೆ, ಸೊ ಇಗ್ನಿಷನ್ನ ಟರ್ನ್ ಆನ್ ಮಾಡೋದಕ್ಕಿಂತ ಮುಂಚೆ ಡಯಲ್ಸ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಪ್ರೀಮಿಯಂ ಲುಕಿಂಗ್ ಡ್ಯಾಶ್ ಹಾಗೆ ಈ ಒಂದು ಸ್ಕ್ರೀನ್ ಏನಿದೆ ಇದು ನಿಮಗೆ ಟಾಪ್ ಎಂಡಲ್ಲಿ ಮಾತ್ರ ಸಿಗೋದು. 12.3 ಇಂಚ್ ಸ್ಕ್ರೀನ್ನ ಕೊಟ್ಟಿದ್ದಾರೆ. 2 ಸ್ಕ್ರೀನ್, 12.3 ಈ ಕಡೆ, 12.3 ಈ ಕಡೆ. ಇದು ನಿಮಗೆ ನಿಮ್ಮ ಗಾಡಿಯ ಎಲ್ಲ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡುವಂತಹ ಒಂದು ಸ್ಕ್ರೀನು. ಈ ಕಡೆ ನಿಮಗೆ ನಿಮ್ಮ ಇನ್ಫೋಟೈನ್ಮೆಂಟ್ ಅಂದರೆ ನಿಮ್ಮ ಮ್ಯೂಸಿಕ್ ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ತುಂಬ ಚೆನ್ನಾಗಿ ಡಿಸ್ಪ್ಲೇ ಆಗ್ತಿದೆ ಅದು. ನೀವು ನೋಡ್ತಾ ಇದ್ದೀರಾ, ನಾನು ಆಗಲೇ ಹೇಳಿದ್ನಲ್ಲ ಸಖತ್ ಪ್ರೀಮಿಯಮ್ಮು. 12.3 ಇಂಚ್ ಟಚ್ ಸ್ಕ್ರೀನ್, ಇದು ಟಚ್ ಸ್ಕ್ರೀನು. ಈ ಕಡೆ ನಿಮಗೆ ಟಚ್ ಸ್ಕ್ರೀನ್ ಬರೋದಿಲ್ಲ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲವೂ ಕೂಡ ಇದರಲ್ಲಿ ಇದೆ. ಆ್ಯಂಡ್ ವಾಯ್ಸ್ ರೆಕಗ್ನಿಷನ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನೀವು ಎಲ್ಲ ಒಂದು ಫೀಚರ್ಸ್ನ ಆಕ್ಸೆಸ್ ಮಾಡಬಹುದು. ಇಲ್ಲೂ ಕೂಡ ನಿಮಗೆ ವೆನ್ಯೂ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಈ ಟೆರಾಜೋ ಟೆಕ್ಸ್ಚರ್ ಅಂತ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ ಇದೆ. ಅದೊಂದು ಮೊಸೈಕ್ ಇಟ್ಟಿರೋ ಥರ ಫೀಲ್ನ ಕೊಡುತ್ತೆ. ನೀವು ನೋಡ್ಬೋದು ಹತ್ತಿರದಿಂದ. ತುಂಬ ಪ್ರೀಮಿಯಂ ಲುಕಿಂಗ್ ಡ್ಯಾಶ್ನ ಕೊಟ್ಟಿದ್ದಾರೆ. ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಬೇಕು ಅಂದರೆ ಡಿ-ಕಟ್ ಸ್ಟೇರಿಂಗ್ ವೀಲ್ ಅಂತ 3 ಸ್ಪೋಕ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ. ಸಖತ್ ಪ್ರೀಮಿಯಂ ಲುಕಿಂಗ್ ಆಗಿದೆ. ಅದು ಕೂಡ ಲೆದರ್ ರ್ಯಾಪ್ಡ್ ಅಂತಲೇ ಹೇಳಬೇಕು. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಸೀಟ್ಸ್ ಅಂತ, ಎಲ್ಲ ಸೀಟ್ಸ್ಗಳು ಕೂಡ ಲೆದರೆಟ್ ಸೀಟ್ಸ್ ಅಂದರೆ ಸಿಂಥೆಟಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡಿರುವಂಥ ಲೆದರೆಟ್ ಸೀಟ್ಸ್ ಆಗಿದೆ. ಇಲ್ಲಿ 4 ಡಾಟ್ಸ್ ಕೊಟ್ಟಿದ್ರಲ್ಲ, ಇದೇನಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಹ್ಯುಂಡೈ ಲೋಗೋ ನೀವು ನಾರ್ಮಲಿ ನೋಡಿರ್ತೀರ, ಹೆಚ್ ಸಿಂಬಲಲ್ಲಿ ಕೊಟ್ಟಿರ್ತಾರೆ. ಆ ಹೆಚ್ ಸಿಂಬಲ್ ಮಾರ್ಸ್ ಕೋಡ್ ಲ್ಯಾಂಗ್ವೇಜಲ್ಲಿ ಈ 4 ಡಾಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಅದರಲ್ಲೂ ಒಂದು ಇನೋವೇಷನ್ನ ತೊಗೊಂಡು ಬಂದಿದ್ದಾರೆ. 4 ಡಾಟ್ ಅಂದರೆ ಹೆಚ್ ಅನ್ನೋ ಅರ್ಥ. ಆ್ಯಂಡ್ ಈ ಒಂದು ಸ್ಟೇರಿಂಗ್ ವೀಲ್ ಅಡ್ಜಸ್ಟಬಲ್ ಆಗಿದೆ. ನೀವು ನಿಮ್ಗೆ ಹೇಗೆ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಈ ಲೀವರ್ನ ಪುಲ್ ಮಾಡೋದ್ರ ಮುಖಾಂತರ. ಅಪ್ ಡೌನ್ ಅಷ್ಟೇ.
ಆ್ಯಂಡ್ ಹಾಗೆ ಇಲ್ಲಿ ನಿಮ್ಮ ಎಲ್ಲ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ಸ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ನಿಮ್ಮ ಎಡಾಸ್ ಫೀಚರ್ಸ್ ಎಲ್ಲವೂ ಕೂಡ ಇಲ್ಲಿಂದನೇ ನೀವು ಕಂಟ್ರೋಲ್ ಮಾಡ್ಕೋಬೋದು. ಪ್ಯಾಡಲ್ ಶಿಫ್ಟರ್ಸ್ನ ಕೊಟ್ಟಿದ್ದಾರೆ. ನಾನೀಗ ರಿವ್ಯೂ ಮಾಡ್ತಿರುವಂಥ ಗಾಡಿ ಪೆಟ್ರೋಲ್ ವೆಹಿಕಲ್ ಆ್ಯಂಡ್ 7 ಸ್ಪೀಡ್ DCT ಇರುವಂಥ ವೆಹಿಕಲ್. ಸೊ ಹಾಗಾಗಿ ಪ್ಯಾಡಲ್ ಶಿಫ್ಟರ್ಸ್ನ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಸ್ಕ್ರೀನಲ್ಲಿ ನಿಮಗೆ ಎಲ್ಲವೂ ಕೂಡ ಡಿಸ್ಪ್ಲೇ ಆಗುತ್ತೆ. 3 ಡ್ರೈವ್ ಮೋಡ್ಸ್ನ ಕೊಟ್ಟಿದ್ದಾರೆ, ಈಕೋ, ನಾರ್ಮಲ್ ಮತ್ತು ಸ್ಪೋರ್ಟ್ ಅಂತ. ಸೊ ಡಯಲ್ಸ್ ಎಲ್ಲ ತುಂಬಾ ಗುಡ್ ಲುಕಿಂಗ್, ಸಕ್ಕದಾಗಿ ಕಾಣ್ತಾ ಇದೆ. ನೀವೇನಾದರೂ ಇಂಡಿಕೇಟರ್ ಹಾಕೊಂಡಾಗ ಇಲ್ಲಿ ಕಾಣಲ್ಲ, ಓಕೆ, ನೀವು ಗಾಡಿನ ಓಡಿಸುವಾಗ ಇಂಡಿಕೇಟರ್ ಹಾಕೊಂಡಾಗ ಇಲ್ಲಿ ನಿಮಗೆ ನಿಮ್ಮ ಬ್ಲೈಂಡ್ ಸ್ಪಾಟ್ ಕಾಣುತ್ತೆ. ಅದು ತುಂಬಾ ಹೆಲ್ಪ್ಫುಲ್ ಫೀಚರು. ಎಲ್ಲ ಆಲ್ಮೋಸ್ಟ್ ಹ್ಯುಂಡೈ ಆಗಿರ್ಬೋದು, ಕಿಯಾ ಗಾಡಿಗಳಲ್ಲಾಗಿರ್ಬೋದು ಅದು ಕೊಡ್ತಾರೆ. ಆ್ಯಂಡ್ ಹಾಗೆ AC ವೆಂಟ್ಸ್ ತುಂಬಾ ಸ್ಮಾಲ್ ಆ್ಯಂಡ್ ಸ್ಲೀಕಾಗಿ ಕೊಟ್ಟಿದ್ದಾರೆ, ಬಟ್ ಪವರ್ಫುಲ್ ಚಿಲ್ಲಿಂಗ್ AC ಅದು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಹಾಗೆಯೇ ಇಲ್ಲಿ ಬಟನ್ಸ್ ಕೊಟ್ಟಿರೋದು ನನಗೆ ತುಂಬ ಖುಷಿ ವಿಚಾರ. ಎಲ್ಲವೂ ಕೂಡ ಟಚ್ ಸ್ಕ್ರೀನಲ್ಲಿ ಕೊಟ್ಬಿಟ್ಟಿರ್ತಾರೆ ಕೆಲವು ಗಾಡಿಗಳಲ್ಲಿ, ಬಟ್ ಫಿಸಿಕಲ್ ಬಟನ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ತುಂಬಾ ಖುಷಿ ಕೊಡುತ್ತೆ ಯೂಸ್ ಮಾಡೋದಕ್ಕೆ. AC ಆಗಿರ್ಬೋದು, ನೀವು ವಾಲ್ಯೂಮ್ ಆಗಿರ್ಬೋದು ಎಲ್ಲನೂ ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ನಿಮ್ಮ ಮೊಬೈಲ್ ಫೋನ್ನ ಇಟ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಬರುತ್ತೆ. ಆ್ಯಂಡ್ ಹಾಗೆ ಕೆಳಗಡೆ ನಿಮಗೆ ಇಲ್ಲಿ ನಿಮಗೆ C ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲೂ ಕೂಡ ನೀವು ನಿಮ್ಮ ಮೊಬೈಲ್ ಫೋನ್ನ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ ಡ್ಯಾಶ್ ಬೋರ್ಡ್ ಮೇಲೆ. ಇಲ್ಲೂ ಕೂಡ ನೀವು ನಿಮ್ಮ ಮೊಬೈಲ್ ಫೋನ್ನ ಇಟ್ಕೋಬೋದು. ಗೇರ್ ನಾಬ್ ಅಂತೂ ತುಂಬಾ ಪ್ರೀಮಿಯಂ ಲುಕಿಂಗ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಒಂದು ಸೆಂಟರ್ ಕನ್ಸೋಲ್ನ ಕಾಫಿ ಟೇಬಲ್ ಸೆಂಟರ್ ಕನ್ಸೋಲ್ ಅಂತ ಕರೀತಾರೆ. ಬ್ರೌನ್ ಕಲರ್ ಇದೆ ಇದು. ನಿಮಗೆ ಸಡನ್ನಾಗಿ ನೋಡೋದಕ್ಕೆ ಬ್ಲ್ಯಾಕ್ ಅಂತ ಅನಿಸ್ತಿರ್ಬೋದು ಕ್ಯಾಮ್ರಾದಲ್ಲಿ, ಬಟ್ ಬ್ರೌನ್ ಕಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಆ್ಯಂಬಿಯಂಟ್ ಲೈಟ್ನ ಕೊಟ್ಟಿದ್ದಾರೆ. ಅದು ಕತ್ತಲಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಆದಾಗ. ಆ್ಯಂಡ್ ಇದರಲ್ಲಿ ನಿಮಗೆ ವೆಂಟಿಲೇಷನ್ ಆಪ್ಷನ್ಸ್ನ ಇಲ್ಲೇ ನೀವು ಆಕ್ಸೆಸ್ ಮಾಡ್ಕೋಬೋದು ಈ ಬಟನ್ಸ್ನ ಮೂಲಕ. ಆ್ಯಂಡ್ ನಿಮ್ಮ 360 ಡಿಗ್ರಿ ಕ್ಯಾಮ್ರಾ ಇದೆಯಲ್ಲ ಅದನ್ನು ಆಕ್ಸೆಸ್ ಮಾಡ್ಕೋಬೋದು. ಇಲ್ಲೇ ನೋಡಿ, ನೀವು ನೋಡ್ತಾ ಇದ್ದೀರಾ, ಬಟನ್ ಪ್ರೆಸ್ ಮಾಡಿದ್ರೆ ಗಾಡಿಯ 360 ಡಿಗ್ರಿ ವ್ಯೂ ನಿಮಗೆ ಇಲ್ಲೇ ಸಿಗುತ್ತೆ. ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಆ ಒಂದು ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ. ಹಾಗೆಯೇ ನಿಮ್ಮ ಪಾರ್ಕಿಂಗ್ ಸೆನ್ಸರ್ಸ್ನ ಎಂಗೇಜ್ ಡಿಸೆಂಗೇಜ್ ಮಾಡುವಂಥ ಬಟನ್ಸ್ ಇದಾಗಿದೆ. ಇನ್ನು EPB ಇದೆ ಇದರಲ್ಲಿ, ಅಂದರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋ ಹೋಲ್ಡ್ ಫೀಚರ್ ಕೊಟ್ಟಿದ್ದಾರೆ. ಆಟೋಮ್ಯಾಟಿಕ್ ಆಗಿರ್ಬೋದು, ನಿಮ್ಮ ರೆಗ್ಯುಲರ್ ಗಾಡಿಗಳಲ್ಲಾಗಿರ್ಬೋದು, ಈ ಒಂದು ಫೀಚರ್ ತುಂಬಾ ಮುಖ್ಯ. ಆ್ಯಂಡ್ ಡ್ರೈವ್ ಮೋಡ್ಸ್ ಆ್ಯಂಡ್ ಟ್ರ್ಯಾಕ್ಷನ್ ಮೋಡ್ಸ್ನ ಇಲ್ಲಿಂದನೇ ನೀವು ಆಕ್ಸೆಸ್ ಮಾಡ್ಬೋದು. ಆಗಲೇ ಹೇಳೋದಲ್ಲ, ಟ್ರ್ಯಾಕ್ಷನ್ ಮೋಡ್ 3 ಕೊಟ್ಟಿದ್ದಾರೆ. ಸ್ಯಾಂಡ್, ಮಡ್, ಸ್ನೋ ಅಂತ. ಸ್ನೋ ಯಾಕೆ ಕೊಟ್ಟಿದ್ದಾರೆ ದೇವರನೇ ನಂಗೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಸ್ನೋ ಆಗುವಂಥ ಜಾಗಗಳು ತುಂಬ ಕಡಿಮೆ. ಕಪ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದು ಒಂದು ಕಡೆ ಸಣ್ಣ, ಒಂದು ಕಡೆ ದಪ್ಪ ಕೊಟ್ಟಿರ್ತಾರೆ ಬೇರೆ ವೆಹಿಕಲ್ಸಲ್ಲಿ, ಬಟ್ ಇದರಲ್ಲಿ 2 ಐಡೆಂಟಿಕಲ್ ಕಪ್ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ. ಆರ್ಮ್ ರೆಸ್ಟ್ ಸ್ಲೈಡಿಂಗ್ ಇಲ್ಲ, ಫಿಕ್ಸ್ಡ್ ಆರ್ಮ್ ರೆಸ್ಟ್. ಸ್ಲೈಡಿಂಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಡ್ರೈವ್ ಮಾಡುವಾಗ. ಒಳಗಡೆ ಕೂಡ ಸಣ್ಣ ಒಂದು ಸ್ಟೋರೇಜ್ ಪಾಕೆಟ್ನ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಐಟಮ್ಸ್ನ ನೀವು ಅಥವಾ ಕೀನ ಇಟ್ಕೋಬೋದು ಅಲ್ಲೇ. ಆ್ಯಂಡ್ ಗ್ಲೌ ಬಾಕ್ಸ್ ನೋಡಿ, ಈ ಥರದ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ. ಸಣ್ಣದಾಗಿ, ಚಿಕ್ಕದಾಗಿ, ಚೊಕ್ಕದಾಗಿದೆ. ಅದು ಕೂಲ್ಡ್ ಗ್ಲೌ ಬಾಕ್ಸ್ ನಿಮಗೆ ಒಳಗಡೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಈ ಒಂದು ವೆಂಟಿಂದ ನಿಮಗೆ ನಿಮ್ಮ AC ಗಾಳಿ ಈ ಒಂದು ಗ್ಲೌ ಬಾಕ್ಸ್ ಒಳಗಡೆ ಬರುತ್ತೆ. ಸೊ ಒಳಗಡೆ ಇಂಟೀರಿಯರ್ಸ್ ತುಂಬಾ ಸ್ಪೇಷಿಯಸ್ ಆಗಿದೆ, ಥ್ಯಾಂಕ್ಸ್ ಟು ದ ಸನ್ ರೂಫ್. ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಸನ್ ರೂಫ್ನ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಈಗ ಸ್ವಲ್ಪ ಕ್ಯಾಮ್ರಾದಲ್ಲಿ ನಿಮಗೆಲ್ಲ ಕಾಣಬಹುದು. ಸನ್ ರೂಫ್ನ ಕೊಟ್ಟಿದ್ದಾರೆ, ಸಿಂಗಲ್ ಪೇನ್ ಸನ್ ರೂಫ್ ಕೊಟ್ಟಿದ್ದಾರೆ. ಪ್ಯಾನರೋಮಿಕ್ ಸನ್ ರೂಫ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇಷ್ಟೆಲ್ಲ ಫೀಚರ್ಸ್ನ ಕೊಟ್ಟು ಅದರಲ್ಲಿ ಒಂದು ಮಿಸ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ರೇರ್ ವ್ಯೂ ಮಿರರ್ಸ್ನ ಕೊಟ್ಟಿದ್ದಾರೆ. ರೇರ್ ವ್ಯೂ ಮಿರರ್ ಮೇಲ್ಗಡೆ ನಿಮಗೆ ಕ್ಯಾಬಿನ್ ಲೈಟಿಂಗ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸನ್ವೈಸರ್ಸ್ ಎಲ್ಲವೂ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ಗಾಡಿಯ ಎಲ್ಲ ಫೀಚರ್ಸ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಒಂದು ಹ್ಯಾಚ್ ಪ್ಯಾಕ್ನ ತೊಗೊಂಡಿದ್ದೀರಾ ಅಥವಾ ಅಪ್ಗ್ರೇಡ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಒಂದು ಫಸ್ಟ್ ಟೈಮ್ ಗಾಡಿನ ಪರ್ಚೇಸ್ ಮಾಡಬೇಕು, ಒಂದು ಒಳ್ಳೆ ಕಾಂಪ್ಯಾಕ್ಟ್ SUVನ ಬೈ ಮಾಡಬೇಕು, ಒಂದು 5-10 ವರ್ಷ ಕಣ್ಣು ಮುಚ್ಕೊಂಡು ನಾನು ಆರಾಮಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಅವರಿಗೆ ಮಾಡಿಸಿದಂಥ ಗಾಡಿ ಇದು. ಯಾಕೆಂದರೆ ಫೀಚರ್ಸು ಚೆನ್ನಾಗಿದೆ, ಪ್ರೀಮಿಯಮ್ನೆಸ್ಸು ಇದೆ, ನಿಮ್ಮ ಮನೆಗೆ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ಸೊ ಅಂಥ ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು ಹ್ಯುಂಡೈ ವೆನ್ಯೂನ ತೊಗೊಂಡ್ರೆ. ಇನ್ನು ಹ್ಯುಂಡೈ ವೆನ್ಯೂ ಸೆಕೆಂಡ್ ರೋ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಸೊ ಸೆಕೆಂಡ್ ರೋನಲ್ಲಿ ನಿಮಗೆ ಸನ್ಶೇಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಿಸಿಲಿದ್ದಾಗ. ನೋಡಿ, ಈ ಥರ ಹಾಕ್ಕೊಂಡು ನೀವು ಬಿಸಿಲೇನಾದರೂ ಇದ್ದರೆ ಹೋಗಬಹುದು, ಬೆಳಕು ಬರುತ್ತೆ ಆ್ಯಂಡ್ ಬಿಸಿಲು ಕೂಡ ಹೊಡೆಯೋದಿಲ್ಲ. ಹೆಲ್ಪ್ಫುಲ್ ಫೀಚರ್ ಅದು. ಆ್ಯಂಡ್ ಲೆಗ್ ರೂಮ್ ನೀವು ನೋಡ್ತಾ ಇದ್ದೀರಾ, ಕಾಂಪ್ಯಾಕ್ಟ್ SUV ಆಗಿರೋದ್ರಿಂದ ಒಂದು ಒಳ್ಳೆ ಲೆಗ್ ರೂಮ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ವೆಹಿಕಲಲ್ಲಿ. ಡ್ರೈವರ್ ಸೀಟ್ನ ನಾನು ಆದಷ್ಟು ಹಿಂದೆ ಪುಷ್ ಮಾಡಿದ್ದೀನಿ. ನನ್ನ ಹೈಟ್ನ ಡ್ರೈವರ್ ಅಂದರೆ 5'11", 6 ಫೀಟ್ ಇರುವಂಥ ಡ್ರೈವರ್ ಈ ಗಾಡಿನ ಓಡಿಸಿದ್ರು ಕೂಡ, ಇಷ್ಟು ಹಿಂದೆ ಪುಷ್ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಒಂದು ಲೆಗ್ ರೂಮ್ ಇದೆ. ಕೂತ್ಕೊಂಡು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇವತ್ತು ಸ್ಕೂಪ್ಡ್ ಔಟ್ ಡಿಸೈನ್ನ ಕೊಟ್ಟಿದ್ದಾರಲ್ಲ, ಅದನ್ನು ಸೇರಿಸಿ ನಿಮಗೆ ಇಷ್ಟು ಲೆಗ್ ರೂಮ್ ಇದೆ. ಅಷ್ಟು ಹಿಂದೆ ಹೇಳ್ಕೊಂಡಿದ್ರು ಕೂಡ ನೋಡಿ, ಈ ಕಡೆ ಎಳೆದಿಲ್ಲ ನಾನು ಫ್ರಂಟ್ ಸೀಟ್ನ, ಆದರೂ ಕೂಡ ನಿಮಗೆ ಇಷ್ಟು ಗ್ಯಾಪ್ ಸಿಗ್ತಾ ಇದೆ. ತುಂಬಾ ಸಫಿಷಿಯೆಂಟ್ ಅದು. ಆ್ಯಂಡ್ ಹಾಗೆ ನಿಮ್ಮ ರೇರ್ ಸೀಟ್ಗೆ AC ವೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ. 2 AC ವೆಂಟ್ಸ್ ಸ್ಪ್ಲಿಟ್ ಆಗಿ ಕೊಟ್ಟಿದ್ದಾರೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು. ಆ್ಯಂಡ್ ಹಾಗೆ 2 USB-C ಪೋರ್ಟ್ಸ್ನ ಕೊಟ್ಟಿದ್ದಾರೆ. ಜೊತೆಗೆ ಕೆಳಗಡೆ ನಿಮ್ಮ ಫೋನ್ನ ಇಟ್ಕೊಳ್ಳೋದಕ್ಕೆ ಒಂದು ಸ್ಲಾಟ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಗಾಡಿಯ ಹೆಡ್ ರೂಮ್ ಯಾವ ರೀತಿ ಇದೆ ತೋರಿಸ್ಬಿಡ್ತೀನಿ ನೋಡಿ. ಆಗಲೇ ಹೇಳಿದ್ನಲ್ಲ 5'11" ನನ್ನ ಹೈಟ್ ಅಂತ. ನನ್ನ ಹೈಟ್ ಅವರು ಆರಾಮಾಗಿ ಕೂತ್ಕೋಬೋದು. 3 ಜನ ಕೂತ್ಕೊಂಡು ಆರಾಮಾಗಿ ಈ ಗಾಡಿನಲ್ಲಿ ಹೋಗ್ಬೋದು.
ನೋಡಿ ಇಷ್ಟು ಹೆಡ್ರೂಮ್ನ ಕೊಟ್ಟಿದ್ದಾರೆ ನಿಮಗೆ ಈ ಗಾಡಿನಲ್ಲಿ. ಎಲ್ಲ ಒಂದು ಸೀಟ್ಗಳಿಗೂ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು 3 ಪಾಯಿಂಟ್ ಸೀಟ್ ಬೆಲ್ಟ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಬಟ್ 2 ಹೆಡ್ ರೆಸ್ಟ್ನ ಕೊಟ್ಟಿದ್ದಾರೆ ಈ ಗಾಡಿಗೆ. 3 ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ಸೆಂಟರ್ ಆರ್ಮ್ ರೆಸ್ಟಲ್ಲಿ ನಿಮಗೆ 2 ಕಪ್ ಹೋಲ್ಡರ್ಸ್ ಕೂಡ ಬರ್ತಾ ಇದೆ. ಆ್ಯಂಡ್ ಚೈಲ್ಡ್ ಸೀಟ್ ಮೌಂಟ್ಸ್ನ ಆ್ಯಂಕರ್ ಮಾಡೋದಕ್ಕೆ ಆ್ಯಂಕರ್ ಪಾಯಿಂಟ್ಸ್ನ ಕೂಡ ಈ ಗಾಡಿನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಮೇನ್ ವಿಶೇಷತೆ ಏನಪ್ಪ ಈ ಗಾಡಿಯ ಸೀಟ್ಸ್ ಬಗ್ಗೆ ಅಂದರೆ, ಈ ಸೀಟ್ಸ್ ಬಂದು ರಿಕ್ಲೈನಬಲ್, 2 ಸ್ಟೆಪ್ಪಲ್ಲಿ ರಿಕ್ಲೈನ್ ಮಾಡ್ಕೋಬೋದು. ಮೇಲೆ ಕೊಟ್ಟಿದ್ದಾರೆ ಲ್ಯಾಚು, ಇದು ಈ ಕಡೆನೂ ಕೊಟ್ಟಿದ್ದಾರೆ ಆ ಕಡೆನೂ ಕೊಟ್ಟಿದ್ದಾರೆ. 60-40 ರೇಷಿಯೋನಲ್ಲಿ ಈ ಸೀಟು ಸ್ಪ್ಲಿಟ್ ಆಗಿದೆ. ಹಿಂದ್ಗಡೆ ಏನಾದರೂ ಲಗೇಜ್ ಇಲ್ಲ ಅಂದರೆ ನೀವು ಆರಾಮಾಗಿ ಇದನ್ನು ರಿಕ್ಲೈನ್ ಮಾಡ್ಕೋಬೋದು. ಈ ಥರ ನೋಡಿ ಇಷ್ಟು ಹಿಂದೆ ರಿಕ್ಲೈನ್ ಆಗುತ್ತೆ. ಅದು ಬೇಡ ಅಂದರೆ ನೀವು ಅದನ್ನು ಸ್ವಲ್ಪ ಮುಂದೆ ಮಾಡ್ಕೋಬೋದು. ಎಸ್, ಈ ಥರ ನೀವು ರಿಕ್ಲೈನ್ ಮಾಡ್ಕೋಬೋದು. ಆರಾಮಾಗಿ ಕಂಫರ್ಟೇಬಲ್ ಆಗಿದೆ ಈ ಒಂದು ಕ್ಯಾಬಿನು. ಸೊ ಓವರ್ ಆಲ್ ನಿಮ್ಮ ರೈಡ್ಸು ಚೆನ್ನಾಗಿರುತ್ತೆ. ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ಒಟ್ಟು 2 ಇಂಜಿನ್ ಆಪ್ಷನ್ ಅಲ್ಲಿ ನಿಮಗೆ ಸಿಗ್ತಾ ಇದೆ, ಪೆಟ್ರೋಲ್ ಮತ್ತೆ ಡೀಸೆಲ್. ಪೆಟ್ರೋಲ್ ಅಲ್ಲಿ 2 ಆಪ್ಷನ್ ಇದೆ. 1 ಲೀಟರ್ ಟರ್ಬೋ ಪೆಟ್ರೋಲ್ 3 ಸಿಲಿಂಡರ್ ಇಂಜಿನ್, ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ 7 ಸ್ಪೀಡ್ DCT ಗೇರ್ ಬಾಕ್ಸ್ ಅಲ್ಲಿ ಸಿಗ್ತಾ ಇದೆ. ಇನ್ನೊಂದು ನ್ಯಾಚುರಲಿ ಆಸ್ಪಿರೇಟೆಡ್ 1.2 ಲೀಟರ್ ಪೆಟ್ರೋಲ್ ಇಂಜಿನ್, ಇದು 4 ಸಿಲಿಂಡರ್ ಇಂಜಿನ್ ಆಗಿದೆ. ಇನ್ನು ಡೀಸೆಲ್ ಅಲ್ಲಿ ಒಂದೇ ಒಂದು ಇಂಜಿನ್ ಇದೆ, ಅದೇ 1.5 ಲೀಟರ್ 4 ಸಿಲಿಂಡರ್ ಇಂಜಿನ್, ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತೆ 6 ಸ್ಪೀಡ್ ಆಟೋಮ್ಯಾಟಿಕ್ ಅಲ್ಲಿ ಅವೈಲೇಬಲ್ ಇದೆ. ಹಾಗೆ 6 ಕಲರ್ ಆಪ್ಷನ್ಸ್ ಮತ್ತೆ 2 ಡ್ಯುಯಲ್ ಟೋನ್ ಕಲರ್ ಆಪ್ಷನ್ಸ್ ಅಲ್ಲಿ ಈ ಗಾಡಿ ಅವೈಲೇಬಲ್ ಇದೆ. ಗೈಸ್, ನಾನೀಗ ಓಡಿಸ್ತಾ ಇರುವಂಥ ಗಾಡಿ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಗಾಡಿ. ಸೊ ಈ ಗಾಡಿನ ನಾನು ಪ್ರಿಫರ್ ಮಾಡ್ತೀನಿ ಯಾರೆಲ್ಲ ಪೆಟ್ರೋಲ್ ವೆಹಿಕಲ್ ತಗೋತಿದ್ದಾರೆ ಅವ್ರಿಗೆ. ಇದರಲ್ಲಿ 1.2 ಲೀಟರ್ ಪೆಟ್ರೋಲ್ನು ಕೂಡ ಸಿಗುತ್ತೆ. ಬಟ್ ಅದು ನ್ಯಾಚುರಲಿ ಆಸ್ಪಿರೇಟೆಡ್, ನಿಮಗೆ ಆ ಟರ್ಬೋ ಬೂಸ್ಟ್ ಸಿಗಲ್ಲ, ಟರ್ಬೋ ಚಾರ್ಜರ್ ಇರೋದಿಲ್ಲ. ಟರ್ಬೋ ಇದ್ರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ, ಮೈಲೇಜು ಚೆನ್ನಾಗಿರುತ್ತೆ, ಪಿಕಪ್ಪು ಚೆನ್ನಾಗಿರುತ್ತೆ. ಸೊ ಟರ್ಬೋ ವೇರಿಯಂಟ್ನ ಪ್ರಿಫರ್ ಮಾಡ್ತೀನಿ. 1 ಲೀಟರ್ ಇಂಜಿನ್ ಆಗಿದ್ರು ಕೂಡ ಡ್ರೈವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಸೊ ಗೇರ್ ಶಿಫ್ಟಿಂಗ್ ಸ್ಮೂತ್ ಆಗುತ್ತೆ. ಬೇಡ ಅಂದರೆ ನೀವು ಇಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರಲ್ಲ, ಪ್ಯಾಡಲ್ ಶಿಫ್ಟರ್ಸಲ್ಲೂ ಕೂಡ ನೀವು ಶಿಫ್ಟ್ ಮಾಡ್ಕೋಬಹುದು. ಪಿಕಪ್ ಆಗಿರ್ಬೋದು, ಆ ಇಂಜಿನ್ ಸ್ಮೂತ್ನೆಸ್ ಆಗಿರ್ಬೋದು, ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಇನ್ನು ಈ ಗಾಡಿ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀನಿ ಅಂದರೆ, ಸಸ್ಪೆನ್ಷನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನೀವು ಹಳ್ಳಕೊಳ್ಳದಲ್ಲಿ ಗಾಡಿನ ಬಿಟ್ಟಾಗ ಅಷ್ಟೇನು ಫೀಲ್ ಆಗೋದಿಲ್ಲ. ತುಂಬಾ ಫರ್ಮು ಇಲ್ಲ, ತುಂಬಾ ಸಾಫ್ಟು ಇಲ್ಲ, ಮೀಡಿಯಂ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಿಮ್ಮ ರೆಗ್ಯುಲರ್ ಡ್ರೈವ್ಸ್ಗೆ ತುಂಬಾ ಚೆನ್ನಾಗಿದೆ. ಸಿಟಿಲಿ ನೀವು ಗಾಡಿ ಓಡಿಸ್ತಿರೋ ಅಥವಾ ಲಾಂಗಿಗೆ ತೊಗೊಂಡೋಗ್ತಿರೋ ಎರಡೂ ಕಡೆ ಸ್ಮೂತ್ ಆಗಿರುತ್ತೆ. ಗಾಡಿ ಬಹಳ ಚೆನ್ನಾಗಿದೆ. ಯಾರೆಲ್ಲ ನಿಮ್ಮ ಫ್ಯಾಮಿಲಿಗೆ ಎಷ್ಟು ದಿನ ಒಂದು ಹ್ಯಾಚ್ ಬ್ಯಾಕ್ ಓಡಿಸಿರ್ತೀರಾ ಅಥವಾ ಯಾರೆಲ್ಲ ಒಂದು ಎಂಟ್ರಿ ಲೆವೆಲ್ ಕಾಂಪ್ಯಾಕ್ಟ್ ಸಿಡಾನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಅವ್ರಿಗೆ ಹೇಳಿ ಮಾಡಿಸಿದಂಥ ಗಾಡಿ ಇದು. ಯಾಕೆಂದರೆ ಫೀಚರ್ಸು ತುಂಬ ಚೆನ್ನಾಗಿದೆ, ಲುಕ್ಕು ಚೆನ್ನಾಗಿದೆ, ಮೈಲೇಜು ಸಕ್ಕತ್ತಾಗಿ ಆಫರ್ ಮಾಡುತ್ತೆ ಈ ಗಾಡಿ. ಸೊ ಇಂದು ಪ್ರೈಸ್ ಪಾಯಿಂಟ್ ಏನಿದೆ ಅದು ಈ ಗಾಡಿನಲ್ಲಿ ತುಂಬಾ ಹೈಲೈಟ್ ವಿಚಾರ. ಈ ಕೊಟ್ಟಿರುವಂಥ ಫೀಚರ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ವ್ಯಾಲ್ಯೂ ಫಾರ್ ಮನಿ ಕಾರ್ ಅಂತಲೇ ನನ್ನ ಪ್ರಕಾರ ಅನಿಸುತ್ತೆ. ಸೊ ಯಾರೆಲ್ಲ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಟೆಸ್ಟ್ ಡ್ರೈವ್ ಮಾಡಿ ಒಂದ್ಸಲಿ, ಖಂಡಿತ ಇಷ್ಟ ಆಗುತ್ತೆ, ಬುಕ್ ಮಾಡಿ. ಇಷ್ಟೆಲ್ಲ ಆಪ್ಷನ್ಸ್ ಫೀಚರ್ಸ್ ಇರುವಂತ ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ನ ಪೆಟ್ರೋಲ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಬೆಲೆ ಶುರುವಾಗ್ತಿದೆ 7.89 ಲಕ್ಷದಿಂದ. ಇನ್ನು ಡೀಸೆಲ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಬೆಲೆ ಶುರುವಾಗ್ತಿದೆ 9.69 ಲಕ್ಷದಿಂದ. HX2 ಬಂದು ಬೇಸಿಕ್ ವೇರಿಯಂಟ್, HX10 ಬಂದು ಟಾಪ್ ವೇರಿಯಂಟ್. ಸೊ ಗೈಸ್, ಇದಾಗಿತ್ತು ಹೊಸ ಹ್ಯುಂಡೈ ವೆನ್ಯೂ ಫೇಸ್ ಲಿಫ್ಟ್ ವರ್ಷನ್ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುವಂತ ಪ್ರಯತ್ನ ನಾನು ಮಾಡಿದ್ದೀನಿ. ಯಾವುದಕ್ಕೊಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮಗೆ ಇದರ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ KPR ಹ್ಯುಂಡೈ ಬ್ರಾಂಚಸ್ನ ವಿಸಿಟ್ ಮಾಡಿ ಈ ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ. ಗಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಬಟನ್ನ ಒತ್ತಿ ಮೋಟೋಟೆಕ್ ಕನ್ನಡನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.